ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಿದ್ದು, ಯಾಕೋ ಹೀಗಾಡ್ತಿದ್ಯಾ? ಅವಳಿಗೋಸ್ಕರ ಹೆತ್ತೋರ್ನ ದೂರ ಮಾಡ್ತಿದ್ಯೇನೋ? ನಿನಗೆ ಅಪ್ಪ ಅಮ್ಮ ಬೇಡವೇನೋ? ನಾನು ಯಾರನ್ನೂ ದೂರ ಮಾಡ್ಕೊಂಡಿಲ್ಲ, ನೀವುಗಳೇ ನನ್ನ ದೂರ ಮಾಡ್ಕೊಂಡಿದ್ದು. ಇಲ್ದೇ ಇರೋ ನಾಟಕ ಮಾಡಿ ಮೇಡಮ್ ಅವ್ರನ್ನ ಮನೆಯಿಂದ ಈಚೆಗೆ ಹಾಕಿದ್ರಿ. ನಾನು ಮನೆ ಬಿಟ್ಟು ಬರೋ ಥರ ಮಾಡಿದ್ರಿ. ಈಗ ನೋಡಿದ್ರೆ ನಾನೇ ನಿಮ್ಮನ್ನೆಲ್ಲ ದೂರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀರಾ. ಅಂದ್ರೆ ಈ ತಾಯಿ ಮಾತಿಗೆ ಬೆಲೆ ಇಲ್ವೇನೋ? ಬೆಲೆ ಇರೋದಕ್ಕೆ ಇಷ್ಟೊತ್ತು ನಿಮ್ಮ ಜೊತೆ ಸಮಾಧಾನವಾಗಿ ಮಾತಾಡ್ತಾ ಇರೋದು. ಆದರೂ ನಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ನೋಡ್ತಿದ್ರಲ್ಲ, ಏನು ಹೇಳಿ ನಿಮಗೆ? ಈಗಲೂ ನೀವು ಮೇಡಮ್ ಅವ್ರನ್ನ ಮನೆ ತುಂಬಿಸ್ಕೋತೀನಿ, ಅವ್ರನ್ನ ಸೊಸೆ ಅಂತ ಒಪ್ಕೋತೀನಿ ಅಂತೇಳಿ ಈಗಲೇ ಮನೆಗೆ ಬರ್ತೀನಿ. ಅದು ಮಾತ್ರ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಎಲ್ಗೂ ಬರೋಕ್ಕಿಲ್ಲ. ನೀವು ಇನ್ಮೇಲೆ ಈ ಕಡೆ ಬರಕ್ಕೆ ಹೋಗ್ಬಿಡಿ, ಹೊರಡಿ. ನೀನು ಮಾಡಿದ್ದು ಮಾತಾಡಿದ್ದೆಲ್ಲ ಮರೆತು ಮಗ ಅಂತ ನಿನ್ನನ್ನು ಕರೆಯೋಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಅದೇನು ಅನುಭವಿಸ್ತೀಯೋ ಅವಳ ಜೊತೆನೆ ಅನುಭವಿಸು. ನೋಡು, ಅಮ್ಮ ಅಪ್ಪನ ಹೊಟ್ಟೆ ಉರಿಸಿ ನೀನು ಯಾವತ್ತೂ ಉದ್ಧಾರ ಆಗಲ್ಲ. ಅನುಭವಿಸ್ತೀಯ ಕಣೋ, ಅನುಭವಿಸ್ತೀಯ. ಏ ಭಾವನಾ, ನಿಂತ್ಕೊಳ್ಳೆ. ಈಗ ನಿನಗೆ ಹಾಲು ಕುಡ್ದಷ್ಟು ಸಮಾಧಾನ ಆಯ್ತೇನೆ? ಅಪ್ಪಪ್ಪಪ್ಪ, ಅದು ಯಾವ ಗಳಿಗೆಯಲ್ಲಿ ನಮ್ಮ ಮನೆ ಒಳಗೆ ಪಾದ ಇಟ್ಟಿಯೋ ಆವತ್ತಿಂದ ನಮ್ಮ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಒಗ್ಗಟ್ಟಾಗಿದ್ದು ನಮ್ಮ ಸಂಸಾರನ ಹಾಳು ಮಾಡಿ ನನ್ನ ಮಗನ ನನ್ನಿಂದ ಕಿತ್ಕೊಂಡು ಹೋಗ್ಬಿಟ್ಟಿಯಲ್ಲ. ನೋಡೆ ನೋಡೆ ನಮ್ಮ ಅವಸ್ಥೆನ. ನಮ್ಮನ್ನು ಹೀಗೆ ಅಯ್ಯೋ ಅನ್ನಿಸ್ತಿದ್ಯಲ್ಲ. ನಮ್ಮ ಕಣ್ಣೀರಿನ ಶಾಪ ನಿನಗೆ ತಟ್ಟದೆ ಬಿಡಲ್ಲ ಕಣೆ, ಹಾಳಾಗೋಗ್ತೀಯ. ಯಾಕೆ ಹೀಗೆ ನನ್ನ ಮೇಲೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ನನಗೆ ಶಾಪ ಹಾಕ್ತಿದ್ದೀರಾ? ಇದು ನಿಮಗೆ ಸರಿ ಅನ್ಸುತ್ತಾ? ಮತ್ತಿನ್ನೇನೆ, ರಾಜನ್ ಥರ ಇದ್ದಿದ್ದು ನನ್ನ ಮಗನ್ನ ಕರ್ಕೊಂಡು ಬಂದ್ಬಿಟ್ಟು ನಿನ್ನ ಮನೆ ಕೆಲಸದವನಾಗಿ ಮಾಡ್ಬಿಟ್ಟಿದ್ಯಲ್ಲೇ. ಅವನು ಅಷ್ಟೊಂದು ಕಷ್ಟಪಡೋದನ್ನ ನೋಡೋದಕ್ಕೆ ನಿನಗೆ ಅಷ್ಟೊಂದು ಇಷ್ಟನಾ? ಮಗನ್ನ ಹಾಳು ಮಾಡಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ಯಾ ನೀನು? ನಿನ್ನಂತವಳು ಯಾವ ಮನೆಗೂ ಸೊಸೆ ಆಗೋದಕ್ಕೆ ಲಾಯಕ್ಕೆ ಇಲ್ಲ. ಅತ್ತೆ, ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ನಾನೇನು ಒಂಟಿ ಕಾಲಲ್ಲಿ ಕೂತ್ಕೊಂಡು ಕಾಯ್ತಿರ್ಲಿಲ್ಲ. ನಮ್ಮಿಬ್ರು ಜೋಡಿನ ಆ ದೇವ್ರೇ ನಿಶ್ಚಯ ಮಾಡಿರೋದು. ಸಿದ್ದು ಅವರೇ ನನ್ನ ಗಂಡ ಆಗಬೇಕು ಅಂತ ಆ ದೇವ್ರ ಇಚ್ಛೆ ಆಗಿರೋದ್ರಿಂದಾನೆ ಇವತ್ತು ಆ ದೇವ್ರ ತಾಳಿನೇ ನನ್ನ ಕೊರಳಲ್ಲಿದೆ. ಓಹೋ, ನೀನ್ ದೊಡ್ಡ ಪತಿವ್ರತೆ ಶಿರೋಮಣಿ. ಅದಕ್ಕೆ ನಿನ್ ಭಕ್ತಿಗೆ ಮೆಚ್ಚಿ ಆ ದೇವ್ರೇ ನನ್ನ ಮಗನ್ನ ನಿನಗೆ ಗಂಟು ಹಾಕ್ಬಿಟ್ಟಿದ್ದಾರೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ತರ ಮಾತಾಡಬೇಡ. ನೀನು ನನ್ನ ಮಗನ್ನ ಕಿತ್ಕೊಂಡಿರೋಳು. ಅತ್ತೆ, ನಾನೇನು ನಿಮ್ಮ ಮಗನ್ನ ಕಿತ್ಕೊಂಡಿಲ್ಲ ಅಥವಾ ಆ ಮನೆ ಬಿಟ್ಟು ನನ್ನ ಹತ್ರ ಬನ್ನಿ ಅಂತಾನೂ ಕೇಳಿಲ್ಲ. ಸಿದ್ದು ಅವರೇ ಆ ಮನೆನ ಬಿಟ್ಟು ಬಂದಿರೋದು ನಿಮ್ಮಿಂದ. ನನ್ನನ್ನ ಮನೆಯಿಂದ ಆಚೆ ಹಾಕಿದ ತಕ್ಷಣ ನೀವು ಗೆದ್ರಿ ಅಂತ ಅನ್ಕೊಂಡ್ರಿ. ಆದರೆ ಆ ದೇವರ ಆಡೋ ಆಟದಲ್ಲಿ ಸಿದ್ದು ಅವರೇ ನನ್ನ ಪಾಲಿಗೆ ಸಿಕ್ಕಿದ್ರು. ಈಗ ನಾವಿಬ್ರು ನೆಮ್ಮದಿಯಾಗಿದ್ದೀವಿ.